ಮೀರಟ್ನಲ್ಲಿ ಆಗಿರ್ಬೋದು, ಎರಡೂ ಕಡೆ ಅಖಿಲೇಶ್ ಯಾದವ್ ಇದ್ದಂಥವರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಈ ಒಂದು ತಮ್ಮ ಬೆಂಬಲ ಅಷ್ಟೇ ಅಲ್ಲ, ತಮ್ಮ ಕಾರ್ಯಕರ್ತರನ್ನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅನ್ನುವಾಗ ಅವ್ರ ಜೊತೆಗೆ ಅವ್ರು ಬಿಟ್ಟುಬಿಟ್ಟಿದ್ದಾರೆ. ಮತ್ತು ಇವತ್ತು ಕಾಂಗ್ರೆಸ್ ಇದ್ದು ಉತ್ತರ ಪ್ರದೇಶದಲ್ಲೇ ಸಮಾಜವಾದಿಗಳ ಕಾರ್ಯಕರ್ತರ ಇದು ಸಹಾಯದಿಂದಾಗಿ ಇವತ್ತು ಅವರು ಈ ಉತ್ತರ ಪ್ರದೇಶ ಚುನಾವಣೆ ಎದುರಿಸ್ತಾ ಇದ್ದಾರೆ. ಸ್ವತಃ ಕಾಂಗ್ರೆಸ್ನ ಕಾರ್ಯಕರ್ತರು ಕಮಂಡಲ್ ಏನು ಶುರು ಆಯ್ತಲ್ಲ, ಆ ಸಂದರ್ಭದಲ್ಲೇ ಗಾಯಬಾಗಿಬಿಟ್ಟಿದ್ದಾರೆ. ಅವರು ಅಲ್ಲಿವರೆಗೆ ಇದ್ದಂಥ ಅನೇಕ ಕಾರ್ಯಕರ್ತರು, ಅನೇಕ ಲೀಡರ್ಗಳು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲ, ಅವರೆಲ್ಲರೂ ಇವತ್ತಿಲ್ಲ. ಯಾವ್ದ್ರ ಬದಲಾಗಿ ಇವತ್ತು ಯಾರಪ್ಪ ಅಂದ್ರೆ ಸಮಾಜವಾದಿಗಳನ್ನ ಆ ಸ್ಥಾನವನ್ನು ಇವತ್ತು ತುಂಬ್ತಾ ಇದ್ದಾರೆ. ಹೀಗಾಗಿ ಅತ್ಯಂತ ನಿಕಟತೆ ಈ ಒಂದು ಕಾಂಗ್ರೆಸ್ ಮತ್ತು ಈ ಅಖಿಲೇಶ್ ಯಾದವ್ SP ನನಗೆ ಬಂದ್ಬಿಟ್ಟದೆ ಇವತ್ತು. ಹೀಗಾಗಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಮೋದಿಯವರಿಗೂ ಒಳಗಿನ ಭಯ ಶುರುವಾಗಿಬಿಟ್ಟದ. ಯಾಕೆ ನಿಮ್ಗೆ ಗೊತ್ತದ, ಉತ್ತರ ಪ್ರದೇಶ ಏನಪ್ಪಾ ಅಂತಂದ್ರೆ ಪ್ರಧಾನಿ ಆಗೋದಕ್ಕೆ ಮತ್ತು ಹೆಚ್ಚು ಪ್ರಧಾನಿ ಆದವರು ಈ ಉತ್ತರ ಪ್ರದೇಶ ಪ್ರಧಾನಿ ಆಗೋದಕ್ಕೆ ದಾರಿನೂ ಹೌದು, ಹೆಚ್ಚು ಪ್ರಧಾನಿಗಳು ಉತ್ತರ ಪ್ರದೇಶವ್ರು ಆಗಿದ್ದಾರೆ ಅನ್ನೋದು ಹೌದು. ಮತ್ತು ನಮ್ಮ ಮೋದಿಯವರು ಗುಜರಾತ್ದವ್ರು ಇರ್ಬೋದು, ಆದ್ರೆ ವಾರಣಾಸಿಗೆ ಬಂದು ನಿಂತ ಅವರು ಉತ್ತರ ಪ್ರದೇಶ ಜನ ಆಗಿನ ಒಬ್ಬ ಅಭ್ಯರ್ಥಿ ಆಗಿನ ಇವತ್ತು ಪ್ರಧಾನಿ ಆಗಿದ್ದಾರೆ ಅನ್ನೋದು ಅಷ್ಟ ಒಂದೇನಪ್ಪ ಅಂದ್ರೆ ಆ ಒಂದು ಅನಾಲಿಸಿಸ್ ಮಾಡುವಂಥ ಸತ್ಯ ಆಗಿದೆ. ಹೀಗಾಗಿ ಇವತ್ತು ರಾಯ್ಬರೇಲಿ ವರ್ಸಸ್ ಬನಾರಸ್ ಆಗ್ತಾ ಇದೆಯಾ, ಅದನ್ನ ಸಹಜವಾಗಿನ BJP ಒಪ್ಕೊಳ್ತಾ ಇದೆಯಾ ಅಂದ್ರೆ ಈಗ ಯಾರು ಅವ್ರು ಉಳಿದವರಪ್ಪ ಇದ್ದವ್ರೊಳಗೆ ಯಾರು ಪ್ರಧಾನಿ ಆಗ್ಬೋದು ಅನ್ನುವಂಥ ಒಂದು ಚರ್ಚೆಯಲ್ಲಿ ರಾಹುಲ್ ಹೆಸರನ್ನ ಮೇಲೆ ಎದ್ದು ಬರ್ತಾ ಇದೆ ಅಂತ. ಅದರಲ್ಲೂ ಇಡೀ ದೇಶವನ್ನ ಕಾಲ್ನಡಿಂದ ಅಡ್ಡಾಡಿದ್ದು, ಜೊತೆಗೆ ಬಸ್ನಲ್ಲಿ ಹೋಗಿದ್ದು, ಮಾಡಿದ್ದು ಸಾವಿರಾರು ಏನಪ್ಪಾ ಅಂದ್ರೆ ಈ ಒಂದು ಮೈಲಿಗಳ ಯಾತ್ರೆ ಅವರಿಗೆ ಒಂದು ನಾಯಕತ್ವ ಪಟ್ಟವನ್ನು ಸಹಜ ಕೊಟ್ಬಿಟ್ಟಾರೆ. ಹೀಗೆ BJP ಆದರೂ ಸಹಿತ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಧಾನಿ ಪ್ರತಿಸ್ಪರ್ಧಿ ಯಾರಪ್ಪ ಅಂದ್ರೆ ರಾಹುಲ್ ಅನ್ನುವಂಗೆ ತೋರಿಸ್ಕೊಳ್ಲಿಕ್ಕತ್ತದ. ಅದ್ರ 2 ಪಾಯಿಂಟ್ ಅದಾವ. ಒಂದನೇದ್ದು ಒಪ್ಕೊಳ್ತಾ ಇದೆ, ಎರಡನೇದಾಗಿ ರಾಹುಲ್ರನ್ನ ತಮ್ಮ ಪ್ರತಿಸ್ಪರ್ಧಿ ಮಾಡಿದ್ರೆ ಇನ್ನುಳಿದ ಪಕ್ಷದವರು ಹೆಚ್ಚಿಗೆ ಫೋರ್ಸ್ ಆಗಿ ಆ ಒಂದು ಎಲೆಕ್ಷನ್ ಎದುರಿಸಲಿಕ್ಕಿಲ್ಲ ಅನ್ನುವಂಥ ರಣತಂತ್ರನೂ ಅದ. ಆದರೆ ಈ ಸಲ ಆ ಪರಿಸ್ಥಿತಿ ಇಲ್ಲ. ಭಾರತದ ಇವತ್ತಿನ ಒಟ್ಟು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನೆನಪಿಸ್ಕೊಂಡಾಗ ಇಲ್ಲಿ ಬಡತನದ ಬಗ್ಗೆ, ಇಲ್ಲಿ ನಿರುದ್ಯೋಗದ ಬಗ್ಗೆ, ಇಲ್ಲಿ ಇನ್ನುಳಿದ ಅನೇಕ ಸಮಸ್ಯೆಗಳಿದಾವೆ. ನಿರುದ್ಯೋಗ ಜೊತೆಗೆ ಇಲ್ಲಿ ಹಸುವಿನ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಬಡತನ ಅಂತ ನಿಮ್ಗೆ ಮೇಲೆ ಹೇಳ್ತಾನೆ ಇರ್ತಿರ್ತೀನಿ. ಮತ್ತು ಅದೇ ರೀತಿ ಯುವಕರಿಗೆ ಉದ್ಯೋಗ ಇಲ್ಲದಂಥ ನಿರುದ್ಯೋಗ, ಇವೆಲ್ಲನೂ ಬೆಲೆ ಏರಿಕೆ ಅಂತ ಪ್ರತಿಯೊಬ್ಬರೂ ಕಾಡ್ಲಿಕ್ಕತ್ತದ. ಇವತ್ತೇನಾದರೂ ಮೋದಿಯವರಿಗೆ ವೈರಿ ಅಂತ ಏನಾದರೂ ಇದ್ರೆ ಅದು ಮೊದಲನೇದು ಬೆಲೆ ಏರಿಕೆ, ಎರಡನೇದ್ದು ನಿರುದ್ಯೋಗ. ಇವೆರಡಕ್ಕೂ ಇವತ್ತು ಉತ್ತರ ಕೊಡ್ತಾನೆ ಇಲ್ಲ ಮೋದಿಯವರು. ಹೀಗಾಗಿ ಮೋದಿಯವ್ರಿಗೂ ಅನ್ನಿಸ್ತಾ ಇದೆ, ಇಲ್ಲಪ್ಪ ಈ ಸಲ ಗೆಲ್ಲೋದು ಕಷ್ಟ ಅಂತೇಳಿ. ಅದಕ್ಕಾಗಿ ಏನೇನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡ್ರಿ ಹೇಳ್ತಾ ಇದ್ದಾರೆ ಮೋದಿಯವರು, ಸಪೋಸ್ ಏನಾದ್ರು ನೀವು ಇಂಡಿಯಾನ ಆರಿಸ್ತಂದ್ರೆ, ಇಂಡಿ ಅಂತಾರ ಅವರು, ಇಂಡಿಯಾ ಅನ್ನೋದಿಲ್ಲ, ಇಂಡಿ ಆರಿಸ್ತಂದ್ರಪ್ಪ ಅಂತಂದ್ರೆ ಈ ದೇಶ ಒಡೆದು ಹೋಗ್ತದ. ಅಷ್ಟಲ್ಲ, ರಾಮ ಮಂದಿರಕ್ಕೆ ಇವರು ಬುಲ್ಡೋಜರ್ ಹಚ್ತಾರೋ. ಸಮಾಜವಾದಿಗಳು ಮತ್ತು ಕಾಂಗ್ರೆಸ್ಗರು ಕೂಡ ರಾಮ ಮಂದಿರವನ್ನ ಕೆಡವಿ ಬಿಡ್ತಾರ. ಇನ್ನೊಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಮೂಲಕ ಆರ್ಡರ್ ತಂದ ಕೆಡವುತ್ತಾರ. ಅಂದ್ರೆ ಸುಪ್ರೀಂ ಕೋರ್ಟು ಈ ಕಾಂಗ್ರೆಸ್ನ ಮಾತು ಕೇಳುವಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಇಳಿದಿದೆಯಾ ಅನ್ನೋದು ಇಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದ. ಯಾಕೆ ಬಂದು ಪ್ರಶ್ನೆ ಮಾಡಿದಂತ ನೋಡ್ರಿ, ಏನಾದ್ರು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ್ರು ಅದು ಸುಲಭವಾಗಿ ಒಪ್ಕೊಳ್ತದೇನು ಸುಪ್ರೀಂ ಕೋರ್ಟ್? ಯಾಕಂದ್ರೆ ಕೇವಲ ಭಾವನೆಗಳ ಆಧಾರದ ಮೇಲೆ ಈಗಾಗಲೇ ರಾಮ ಮಂದಿರ ಕಟ್ಟೋದು ಒಪ್ಪಿಗೆ ಕೊಟ್ಟಂತ ಸುಪ್ರೀಂ ಕೋರ್ಟ್ ದಾಖಲೆಗಳನ್ನು ಏನೋ ಹೇಳಿದ್ರು ಅವ್ರು ಕೊನೆಗೆ ಒಪ್ಪಿದ್ದೇನಪ್ಪ ನಂಬಿಕೆ. ಜನ ಬಹಳ ಜನ ನಂಬ್ತಾ ಇದ್ದಾರೆ ಅಲ್ಲೇ ರಾಮ್ ಹುಟ್ಟಿದಾರ ಅಂತೇಳಿ. ಆ ನೆಲೆಯಲ್ಲಿ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಾರ ವಿನಃ ಮತ್ತಾವುದೂ ಅಲ್ಲ. ಇಂಥ ಪ್ರಸಂಗದಲ್ಲಿ ಇವತ್ತಿನ ರಾಹುಲ್ ಗಾಂಧಿ ಆಗಿರ್ಬೋದು, SP ನಮ್ಮ ಅಖಿಲೇಶ್ ಯಾದವ್ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ RJDಯ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಲಾಲೂರ್ ಅವ್ರ ಮಗ ಏನೋ ತೇಜಸ್ವಿ ಯಾದವ್ ಆಗಿರ್ಬೋದು, ಇವರೆಲ್ಲರೂ ವಿಶೇಷವಾಗಿ ಈ ಬುಲ್ಡೋಜರ್ ಹಚ್ತಾರೆ. ಇದಕ್ಕೆ ಅಷ್ಟೇ ನಿಂತಿಲ್ಲ ಅವರು. ಈ ಬುಲ್ಡೋಜರ್ ಹಚ್ಚೋದನ್ನ ಯಾರಿಗೆ ಹಚ್ಚಬೇಕು ಅನ್ನೋದನ್ನ ನಮ್ಮ ಯಾರಪ್ಪ ಅಂದ್ರೆ ಯೋಗಿ ಆದಿತ್ಯನಾಥ್ ಅವ್ರು ಕೇಳ್ರಿ ಅಂತ ಹೇಳಿದಾರ ನಮ್ಮ ಯಾರು ಮೋದಿ ಅವರು. ಅಂದ್ರ ನೀವು ಹಚ್ಚಬೇಕಾಗಿದ್ದು ಇಲ್ಲಿಯ ಮುಸಲ್ಮಾನರಿಗೆ, ಇಲ್ಲಿಯ ಮುಂದೇನಪ್ಪ ಹಿಂದುಳಿದವ್ರಿಗೆ ಅನ್ನೋದು ಇಂಡೈರೆಕ್ಟ್ ಆಗಿ ಹೇಳುವಂಥ ಪ್ರಶ್ನೆವನ್ನ, ಇದು ಉತ್ತರವನ್ನ ನಮ್ಮ ಮೋದಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತ ನಾಡಿನ ತುಂಬ, ದೇಶದ ತುಂಬ ಏನಪ್ಪ ಅಂತಂದ್ರೆ ಈಗ ನಿಧಾನಕ್ಕೆ ಮೋದಿ ವರ್ಸಸ್ ರಾಹುಲ್ ಮಾಡುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದವು. ಜೊತೆಗೆ ಈ ಒಂದು SP ಆದರೂ ಸಹಿತ ಈ ಮಾತಿಗೆ
ಒಂದು ಬೆಂಬಲ ಸೂಚಿಸ್ತದೇನೋ ಅನ್ನುವಂಥದ್ದು. ಯಾಕಂದ್ರೆ ಅವರು ಹೊಟ್ಟಿಗೆ ಇಚ್ಪಟ್ಟರು ಮತ್ತೇನೋ ಮಾಡಿದ್ರು ಹೃದಯ ಒಡೆದು